ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ಸ್ಕಿಂತ ಮುಂಚೆ ನೀವೇನಾದರೂ ನಿಜವಾದ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ನಿಮಗೆ ಆರ್ಸಿಬಿ ತಂಡದಲ್ಲಿ ಯಾವ ಆಟಗಾರರ ಮೇಲೆ ಅಭಿಮಾನ ಜಾಸ್ತಿ ಇದೆ ಎಂಬುದನ್ನು ಕೂಡ ದಯವಿಟ್ಟು ಈಗಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಒಂದು ವೀಕ್ಷಕರೇ, 2024ರ IPL ಪಂದ್ಯಾವಳಿಗೆ ಆರ್ಸಿಬಿ ತಂಡವು ಬಲಿಷ್ಠವಾಗಿ ಸಜ್ಜಾಗುತ್ತಿದ್ದು, ಅದೇ ರೀತಿ ಹೊಸ ಆಟಗಾರರು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದು 2024ರ IPL ಪಂದ್ಯಾವಳಿಗೆ ಆರ್ಸಿಬಿ ತಂಡವು ಬಲಿಷ್ಠವಾಗಿ ಕಾಣುತ್ತಿದೆ. ಒಂದು ವೀಕ್ಷಕರೇ, ಇದೀಗ ಆರ್ಸಿಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಆಗುತ್ತಿದ್ದು, ಅದೇ ರೀತಿ ಆರ್ಸಿಬಿ ತಂಡಕ್ಕೆ ನಾಯಕನಾಗಿ ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಒಂದು ವೀಕ್ಷಕರೇ, 16 ಸೀಸನ್ಗಳಲ್ಲಿ ಆಡಿದ ಆರ್ಸಿಬಿ ತಂಡವು ಬೌಲಿಂಗ್ ಲೈನ್ಅಪ್ ನಲ್ಲಿ ಕಳಪೆ ಪ್ರದರ್ಶನ ಕೊಡುತ್ತಿತ್ತು. ಒಂದು ವೀಕ್ಷಕರೇ, ಆರ್ಸಿಬಿ ನಾಯಕತ್ವದಲ್ಲಿ ವಿರಾಟ್ ಕೊಹ್ಲಿ ಅವರು ತಂಡವನ್ನು ಮುನ್ನಡೆಸುತ್ತಿದ್ದರು. ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ನಾಯಕತ್ವದಿಂದ ಎಳೆದ ಕೂಡಲೇ ಸೌತ್ ಆಫ್ರಿಕಾದ ಪ್ಯಾಪ್ ಡು ಪ್ಲೆಸಿಸ್ ಅವರು ತಂಡವನ್ನು ಮುನ್ನಡೆಸಿದರು. ಒಂದು ವೀಕ್ಷಕರೇ, ಇದೀಗ 2024ರ IPL ಪಂದ್ಯಾವಳಿಗೆ ಆರ್ಸಿಬಿ ತಂಡವು ಹಲವು ಆಟಗಾರರನ್ನು ಟ್ರೇಡ್ ಮಾಡಿಕೊಂಡಿದ್ದು, ಅದೇ ರೀತಿ ಹರಾಜಿನಲ್ಲಿ ಒಟ್ಟು 6 ಆಟಗಾರರನ್ನು ತೆಗೆದುಕೊಂಡಿದೆ. ಒಂದು ವೀಕ್ಷಕರೇ, ಇದರ ಮೂಲಕ ಆರ್ಸಿಬಿ ತಂಡವು ಬಲಿಷ್ಠವಾಗಿ ಕಾಣುತ್ತಿದ್ದು, 2024ರ IPL ಪಂದ್ಯಾವಳಿಯಲ್ಲಿ ಆರ್ಸಿಬಿ ತಂಡವು ಗೆಲುವು ಕನಸನ್ನು ಕಟ್ಟಿಕೊಂಡಿದೆ. ಒಂದು ವೀಕ್ಷಕರೇ, ಇದೀಗ ಮುಂಬೈ ಇಂಡಿಯನ್ಸ್ ತಂಡದಿಂದ ನಾಯಕ ರೋಹಿತ್ ಶರ್ಮಾ ಅವರು ಕೆಳಗಿಳಿದಿದ್ದು, ಅದೇ ರೀತಿ ಆರ್ಸಿಬಿ ತಂಡಕ್ಕೆ ಎಂಟ್ರಿ ಕೊಡಬಹುದು ಎಂಬ ವರದಿಗಳು ಬರುತ್ತಿವೆ. ಒಂದು ವೀಕ್ಷಕರೇ, ಆರ್ಸಿಬಿ ತಂಡಕ್ಕೆ ರೋಹಿತ್ ಶರ್ಮಾ ಅವರು ಟ್ರೇಡ್ ಆಗಬಹುದು ಎಂಬ ವರದಿಗಳು ಬರುತ್ತಿದ್ದು, ಅದೇ ರೀತಿ ಆರ್ಸಿಬಿ ತಂಡಕ್ಕೆ ನಾಯಕ ರೋಹಿತ್ ಶರ್ಮಾ ಅವರು ಬಂದರೆ ಆರ್ಸಿಬಿ ತಂಡವು ಇನ್ನಷ್ಟು ಬಲಿಷ್ಠವಾಗಿ ಕಾಣಲಿದೆ. ಒಂದು ವೀಕ್ಷಕರೇ, ಆರ್ಸಿಬಿ ತಂಡವು 16 ಸೀಸನ್ಗಳಲ್ಲಿ ಆಡುತ್ತಾ ಬಂದಿದ್ದು, ಆರ್ಸಿಬಿ ತಂಡವು ಒಮ್ಮೆ ಕೂಡ ಫೈನಲ್ ನಲ್ಲಿ ಗೆಲ್ಲಲು ಅವಕಾಶ ಸಿಕ್ಕಿಲ್ಲ. ಒಂದು ವೀಕ್ಷಕರೇ, ಆರ್ಸಿಬಿ ತಂಡವು ಒಂದೆಡೆ ಕಳಪೆ ಬೌಲಿಂಗ್ ಪ್ರದರ್ಶನ ಕೊಡುತ್ತಿದ್ದಾರೆ, ಅದೇ ರೀತಿ ಬ್ಯಾಟಿಂಗ್ ವಿಭಾಗದಲ್ಲಿ ಆರ್ಸಿಬಿ ತಂಡವು ಭರ್ಜರಿಯಾಗಿ ಕಾಣುತ್ತಿದೆ. ಒಂದು ವೀಕ್ಷಕರೇ, ಆರ್ಸಿಬಿ ತಂಡದಲ್ಲಿ ಬೌಲಿಂಗ್ ಕೊರತೆಯಿಂದ ಆರ್ಸಿಬಿ ತಂಡವು ಫೈನಲ್ ನಲ್ಲಿ ಗೆಲ್ಲಲು ಅವಕಾಶ ಸಿಕ್ಕಿಲ್ಲ. ಒಂದು ವೀಕ್ಷಕರೇ, ಹಲವು ಅಭಿಮಾನಿಗಳ ಪ್ರಕಾರ ವಿರಾಟ್ ಕೊಹ್ಲಿ ಅವರು ನಾಯಕತ್ವದಿಂದ ಎಳೆದ ಕೂಡಲೇ ಆರ್ಸಿಬಿ ತಂಡವು ಗೆಲ್ಲುತ್ತೆ ಎಂಬ ನಿರೀಕ್ಷೆ ಇತ್ತು. ಆದರೆ ವಿರಾಟ್ ಕೊಹ್ಲಿ ಅವರು ನಾಯಕತ್ವದಿಂದ ಎಳೆದ ಕೂಡಲೇ 2 ಸೀಸನ್ಗಳು ಕಳೆಯುತ್ತಾ ಬಂದಿದ್ದು, ಆರ್ಸಿಬಿ ತಂಡವು ಒಮ್ಮೆ ಕೂಡ ಕಪ್ಪನ್ನು ಗೆದ್ದಿಲ್ಲ. ಒಂದು ವೀಕ್ಷಕರೇ, ಇದೀಗ ಸೌತ್ ಆಫ್ರಿಕಾದ ಪ್ಯಾಪ್ ಡು ಪ್ಲೆಸಿಸ್ ಅವರು ತಂಡವನ್ನು ಮುನ್ನಡೆಸುತ್ತಿದ್ದು, ಆರ್ಸಿಬಿ ತಂಡವು ಇನ್ನೂ ಕೂಡ ಟ್ರೋಫಿಯನ್ನು ಎತ್ತಿ ಹಿಡಿದಿಲ್ಲ. ಒಂದು ವೀಕ್ಷಕರೇ, ಇದೀಗ ಆರ್ಸಿಬಿ ತಂಡಕ್ಕೆ ನಾಯಕ ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಡಬಹುದು ಎಂಬ ವರದಿಗಳು ಬರುತ್ತಿವೆ. ಒಂದು ವೀಕ್ಷಕರೇ, ಇದೀಗ ನೂತನ ಕೋಚ್ ಆದ Andy Flower 2024ರ IPL ಪಂದ್ಯಾವಳಿಯಲ್ಲಿ ಆರ್ಸಿಬಿ ತಂಡವು ಯಾವುದೇ ಬೆಲೆ ತತ್ತಾದರೂ ಗೆಲ್ಲಬೇಕೆಂಬ ಛಲವನ್ನು ಹುಟ್ಟಿಸಿಕೊಂಡಿದೆ. ಒಂದು ವೀಕ್ಷಕರೇ, ಇದರ ಮೂಲಕ ಆರ್ಸಿಬಿ ತಂಡಕ್ಕೆ ನಾಯಕ ರೋಹಿತ್ ಶರ್ಮಾ ಅವರನ್ನು ಟ್ರೇಡ್ ಮಾಡಿಕೊಂಡು ಆರ್ಸಿಬಿ ತಂಡವನ್ನು ಬಲಿಷ್ಠವಾಗಿ ಮಾಡಿ ಒಂದು ಹಂತದಲ್ಲಿ ಫೈನಲ್ ಗೆಲ್ಲುವ ನಿರೀಕ್ಷೆಯಲ್ಲಿದೆ. ಹಾಗೆ ವೀಕ್ಷಕರೇ, ನಿಮ್ಮ ಪ್ರಕಾರ ಆರ್ಸಿಬಿ ತಂಡಕ್ಕೆ ನಾಯಕ ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಡುತ್ತಾರಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನೀವೇನಾದರೂ ನಿಜವಾದ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಇದೇ ರೀತಿ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ.